ಕಾಲೇಜ್ ಮೊಂಟೆಪದು ಸರ್ಕಾರಿ KPS ಹೈಸ್ಕೂಲು ಮತ್ತು ಪ್ರಾಥಮಿಕ ವಿಭಾಗದ ಈ ಒಂದು ಕ್ಯಾಂಪಸ್ಸಿನಲ್ಲಿ ಸುಸಜ್ಜಿತವಾಗಿರತಕ್ಕಂಥ ಒಂದು ಲೈಬ್ರರಿ ಇರಬೇಕು ಅನ್ನುವಂಥದ್ದು ಸನ್ಮಾನ್ಯ ಶಾಸಕರು ನಮ್ಮೆಲ್ಲರ ನಾಯಕರು ಆಗಿರುವಂತಹ UT ಖಾದರ್ ಅವರ ಕನಸಾಗಿದೆ. ಆ ನಿಟ್ಟಿನಲ್ಲಿ ಈ ಹಿಂದೆ ನಮ್ಮ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ ಸುಸಜ್ಜಿತವಾಗಿರತಕ್ಕಂಥ ವಾಚನಾಲಯವನ್ನು ಸಾರ್ವಜನಿಕರಿಗೆ ಹಾಗೂ ಮಕ್ಕಳಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಮಾಡಿಸಿಕೊಡ್ತೇನೆ ಅಂತೇಳುವಂಥ ಭರವಸೆಯನ್ನು ಕೊಟ್ಟಿದ್ದರು. ಆ ಭರವಸೆಯ ಪ್ರಕಾರ ಇವತ್ತು ಸನ್ಮಾನ್ಯ ಸಭಾಧ್ಯಕ್ಷರು ನಮ್ಮ ಶಾಲಾ ಕ್ಯಾಂಪಸ್ಸಿಗೆ ಆಗಮಿಸಿದ್ದಾರೆ. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ಅವರನ್ನು 3 ಕ್ಯಾಂಪಸ್ಸಿನ ಎಲ್ಲ ಶಿಕ್ಷಕರು, ಪ್ರಾಂಶುಪಾಲರು ಮತ್ತು ವಿದ್ಯಾರ್ಥಿನಿಯರ ಪರವಾಗಿ ಮತ್ತು ಆಡಳಿತ ಸಮಿತಿಯವರ ಪರವಾಗಿ ನಾವು ಹಾಗೂ ಗ್ರಾಮಸ್ಥರ ಪರವಾಗಿ ಪ್ರೀತಿಪೂರ್ವಕ ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಪಾದರಸ ಚುರುಕಿನಿಂದ ನಮಗೆ ಬೆನ್ನೆಲುಬಾಗಿ ನಿಲ್ಲುವಂಥವರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ನವಾಜ್ರವರು, ಅವರನ್ನು ಕೂಡ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಹೈಸ್ಕೂಲ್ ವಿಭಾಗದ ಕಾರ್ಯಾಧ್ಯಕ್ಷರಾಗಿರುವಂತಹ ಮುರಳೀಧರ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ, ಅವರನ್ನು ಕೂಡ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಪ್ರಾಥಮಿಕ ವಿಭಾಗದ ಹನೀಫ್ರವರು ನಮ್ಮ ಜೊತೆಗಿದ್ದಾರೆ, ಅವರನ್ನು ಕೂಡ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಪಂಚಾಯತ್ ಕಾರ್ಯದರ್ಶಿ ಅವರು ನಮ್ಮ ಜೊತೆಗಿದ್ದಾರೆ. ಅದೇ ರೀತಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ನಮ್ಮ ಜೊತೆಗಿದ್ದಾರೆ, ನಮ್ಮ ಹೈಸ್ಕೂಲ್ನ ಉಪಪ್ರಾಂಶುಪಾಲರು ಇದ್ದಾರೆ. ಅದೇ ರೀತಿ ನಮ್ಮ ಉಳಿದ ಎಲ್ಲ ಉಪನ್ಯಾಸಕ ವೃಂದದವರಿದ್ದಾರೆ, ವಿದ್ಯಾರ್ಥಿನಿಯರಿದ್ದಾರೆ, ಗ್ರಾಮಸ್ಥರಿದ್ದಾರೆ. ಅದೇ ರೀತಿ ನಮ್ಮ ಹಿರಿಯರಾಗಿರುವಂಥ ಫಿಲಿಪ್ ಡಿಸೋಜಾರ್ ಅವರಿದ್ದಾರೆ. ಅದೇ ರೀತಿ ಗ್ರಾಮ ಪಂಚಾಯತ್ ಸದಸ್ಯರು ಇದರ ನಮಗೆ ಪ್ರೇರಕ ಶಕ್ತಿ ಆಗಿ ದುಡಿಯುವಂಥ ಸನ್ಮಾನ್ಯ ರಹಮಾನ್ ರವರಿದ್ದಾರೆ, ಸಲೀಂ ರವರಿದ್ದಾರೆ, ನಮ್ಮ ಹಿರಿಯ ಫಯಾಜ್ ರವರಿದ್ದಾರೆ. ಅದೇ ರೀತಿ ವಲಯ ಅಧ್ಯಕ್ಷರಾದ ಅದೇ ರೀತಿ ನಮ್ಮೆಲ್ಲರ ಹಿರಿಯರು ನಾಯಕರು ಆಗಿರುವಂಥ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಮೋನಾಕನವರಿದ್ದಾರೆ, ಹನೀಫ್ ಕಡಬ ಇದ್ದಾರೆ, ಸಮೀರ್ ಪಜೀರ್ ಇದ್ದಾರೆ, ಗಂಗರಮಜಲು ಮೋನು ಇದ್ದಾರೆ. ಅದೇ ರೀತಿ ನಮ್ಮ SDMCಯ ಸದಸ್ಯರುಗಳಿದ್ದಾರೆ, ಅಬ್ಬಾಸ್ ಇದ್ದಾರೆ, ಮಜೀದ್ ಅವರಿದ್ದಾರೆ, ಸಿದ್ದಿಕ್ ಅವರಿದ್ದಾರೆ. ಅದೇ ರೀತಿ ಎಲ್ಲರನ್ನು ಕೂಡ ಪತ್ರಕರ್ತ ಮಿತ್ರರಿದ್ದಾರೆ, ಎಲ್ಲರನ್ನು ಕೂಡ ಒಂದೇ ವಾಕ್ಯದಲ್ಲಿ ಸ್ವಾಗತಿಸುತ್ತಾ ಸನ್ಮಾನ್ಯ ಶಾಸಕರು ಮತ್ತು ಸಭಾಧ್ಯಕ್ಷರು ಈ ಒಂದು ಹೊತ್ತಿನಲ್ಲಿ ನಮ್ಮ ಹೈಸ್ಕೂಲ್ ಕಾಲೇಜ್ ವಿಭಾಗಕ್ಕೆ ಸೈನ್ಸ್ ವಿಭಾಗಕ್ಕೆ ಬೇಕಾಗಿರುವಂಥ ಲ್ಯಾಬೊರೇಟ್ರಿಯ ಬಿಲ್ಡಿಂಗ್ ಆಗಬೇಕು ಅನ್ನುವಂಥ ದೂರದೃಷ್ಟಿಯಿಂದ ಇವತ್ತು ಅದಕ್ಕೆ ಬೇಕಾದಂಥ ಆರ್ಕಿಟೆಕ್ಚರನ್ನು ಕರ್ಕೊಂಡು ಬಂದು ಒಂದು ಪ್ಲ್ಯಾನ್ ಮಾಡಿ ಅಂತೇಳುವ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಆ ಮೂಲಕ ನಾವು ಮಾಡಬೇಕು ಅಂತೇಳುವಂಥ ಅನುಮತಿಯೊಂದಿಗೆ ಸನ್ಮಾನ್ಯ ಶಾಸಕರು ನಮಗೆ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅವರ ಈ ಒಂದು ಪ್ರತಿಯೊಂದರಲ್ಲೂ ಕೂಡ ನಮ್ಮ ನರಿಂಗಾನ ಗ್ರಾಮಕ್ಕಿರ್ಬೋದು, ನಮ್ಮ ಮುಡಿಪು ಬ್ಲಾಕಿಗಿರ್ಬೋದು, ಯಾವುದು ಕೇಳಿದರೂ ಕೂಡ ಇಲ್ಲ ಅಂತೇಳಿ ಹೇಳಲಿಲ್ಲ. ಪ್ರತಿಯೊಂದಕ್ಕೂ ಕೂಡ ನಮ್ಮೊಟ್ಟಿಗೆ ಸಹಕಾರಿಗಳಾಗಿ ನಿಂತು ದುಡಿತಾ ಇರತಕ್ಕಂಥ ಸನ್ಮಾನ್ಯ ಶಾಸಕರು, ಸಭಾಧ್ಯಕ್ಷರಿಗೆ ಈ ಒಂದು ಅಸೆಂಬ್ಲಿ ಮುಗಿದ ಕೂಡಲೇ ಮತ್ತೆ ಅವರು ರಾಜ್ಯದ ಅತ್ಯುನ್ನತ ಪದವಿಯನ್ನು ಅಲಂಕರಿಸುವಂತಾಗಲಿ, ಮತ್ತೆ ನಮ್ಮ ವಾರ್ಷಿಕೋತ್ಸವಕ್ಕೆ ಬರುವಂಥ ಸಂದರ್ಭದಲ್ಲಿ ಸನ್ಮಾನ್ಯರು ಉಪಮುಖ್ಯಮಂತ್ರಿಯಾಗಿ ಬರಬೇಕು ಅಂತ ಹೇಳುವ ಕನಸಿನೊಂದಿಗೆ ಅವ್ರನ್ನ, ಅದೇ ರೀತಿ ನಮ್ಮ ಬಾಳಪುಣಿಯ ಸದಸ್ಯರಾದ ಆಸಿಫ್ ರವರಿದ್ದಾರೆ, ಎಲ್ಲರನ್ನು ಮತ್ತೊಮ್ಮೆ ಸ್ವಾಗತಿಸುತ್ತಾ ಸನ್ಮಾನ್ಯ ಅದೇ ರೀತಿ ನನಿಗಾನ ಗ್ರಾಮದ ನಮ್ಮ ಮರಿಕ್ಕಳದಿಂದ ಬರೆ ಮಜಲಾಗಿ ಸಂಪರ್ಕಿಸುವಂಥ ರಸ್ತೆಗೆ ಕೂಡ ಅವರು ಶಿಲಾನ್ಯಾಸವನ್ನು ಇಲ್ಲಿ ಮಾಡಲಿಕ್ಕಿದ್ದಾರೆ. ಅನುಮತಿಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ನಾವು ರಸ್ತೆ, ತೋಡು, ಶಾಲೆ ಯಾವುದು ಕೇಳಿದ್ರು ಅವರು ಬೇಡ ಅಂತ ಹೇಳೋದಿಲ್ಲ. ಬಟ್ ಅವರೊಟ್ಟಿಗೆ ನಾವು ಪ್ರತಿಯೊಬ್ಬರಿಗೂ ಕೂಡ ಈ ನರಿಂಗಾನ ಅಂತೇಳಿ ನಮ್ಮ ಎಲ್ರಿಗೂ ಜವಾಬ್ದಾರಿ ಇದೆ. ಅವರ ಕೇವಲ ನಮ್ಮ ಉಳ್ಳಾಳ ಕ್ಷೇತ್ರದಲ್ಲಿ ಅಲ್ಲ, ಅವರು ಇಡೀ ಕರ್ನಾಟಕದಲ್ಲಿ ಅವರು ಕರ್ನಾಟಕದಲ್ಲಿ ಅವರು ಯಾವ ರೀತಿ ಜನಪ್ರಿಯತೆಯನ್ನು ಈಗ ಗಳಿಸ್ಕೊಂಡಿದ್ದಾರೆ, ಅದೇ ರೀತಿ ದೇಶದಲ್ಲಿ ಜನಪ್ರಿಯತೆಯನ್ನು ಗಳಿಸ್ಕೊಳ್ಳಿಕ್ಕೆ ನಾವು ಅವರ ಪರವಾಗಿ ಕೆಲಸ ಮಾಡಬೇಕು ಅಂತ ಹೇಳುವಂಥ ಬೇಡಿಕೆಯೊಂದಿಗೆ ಮನವಿಯನ್ನು ಮಾಡುತ್ತಾ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರನ್ನು ಸ್ವಾಗತಿಸುವ ನನ್ನ ಸ್ವಾಗತ ಭಾಷಣ. KPSC ಪದವಿ ಪೂರ್ವ ಮತ್ತು ಹೈಸ್ಕೂಲ್ ಶಿಕ್ಷಣ ಸಂಸ್ಥೆ ಮೊಂಟೆಪದು. ಈ ಶಿಕ್ಷಣ ಸಂಸ್ಥೆಯು ಈಗಾಗಲೇ ರಾಜ್ಯದಲ್ಲಿ ಮಾದರಿಯೊಂದು ಶಿಕ್ಷಣ ಸಂಸ್ಥೆ ಆಗಿದೆ. ಇವತ್ತು ನಾವು ಸರ್ಕಾರದಿಂದ ಕೊಡುವಂಥ ವಿವಿಧ ಮೂಲಭೂತ ಸೌಕರ್ಯ ಮತ್ತು ಸವಲತ್ತು, ಅದೇ ರೀತಿ ಇಲ್ಲಿಯ ಮುಖ್ಯ ಶಿಕ್ಷಕರು, ಶಿಕ್ಷಕ ವರ್ಗದವರು ಪ್ರಾಮಾಣಿಕತೆಯಿಂದ ಕೆಲಸ ನಿರ್ವಹಿಸಿಕೊಂಡು ಪೂರ ಹೆತ್ತವರೆಲ್ಲ ಸಹಕಾರ ಪಡ್ಕೊಂಡು ಇಲ್ಲಿಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಅತ್ಯುತ್ತಮ ಶಿಕ್ಷಣ ಪಡೆದುಕೊಂಡು ಅತ್ಯುತ್ತಮ ಸ್ಥಾನಕ್ಕೆ ಹೋಗುವಂಥ ಒಂದು ಪರಿಸ್ಥಿತಿ ನಾವು ಇವತ್ತು ಕಂಡಿದ್ದೇವೆ. ನಾನು ಇಲ್ಲಿಯ ಮುಖ್ಯ ಶಿಕ್ಷಕರಿಗೂ, ಶಿಕ್ಷಕ ವರ್ಗದವರಿಗೂ, ಪ್ರಿನ್ಸಿಪಾಲ್ರಿಗೂ, ಎಲ್ಲ ಪ್ರಾಧ್ಯಾಪಕ ವರ್ಗದವರಿಗೂ, ವಿದ್ಯಾರ್ಥಿಗಳಿಗೂ, ನಮ್ಮ ಶಾಲೆ ಸಮಿತಿಯ ಕಾಲೇಜಿನ ಅಧ್ಯಕ್ಷ ಜಲೀಲ್ ಅವರಿಗೂ, ಹೈಸ್ಕೂಲ್ ನಮ್ಮ
ಮುರಳೀಧರ್, ಅದೇ ನಗರ ನಮ್ಮ ಪಂಚಾಯತ್ ಅಧ್ಯಕ್ಷ ಅಂತ ನವಾಜ್ ಇದ್ದಾರೆ, ಪವರ್ ಮೋನಕ್ ಇದ್ದಾರೆ, ಫಯಾಜ್ ಇದ್ದಾರೆ, ಸಲೀಮರ್ ಇದ್ದಾರೆ, ಆಸಿಫ್ ಇದ್ದಾರೆ, ಹನೀಫ್ ಅವರು ವಲಯಾಧ್ಯಕ್ಷ ಹನೀಫ್ ಅವರು ಇದ್ದಾರೆ, ಹನೀಫ್ ಶೈನ್ ಇದ್ದಾರೆ, ಮತ್ತು ಕಾಡು ಹನೀಫ್ ಇದ್ದಾರೆ, ಫಿಲಿಪ್ ಅವರು ಇದ್ದಾರೆ. ಎಲ್ಲ ನಮ್ಮ ಸನ್ಮಿತ್ರ ಎಲ್ಲರೂ ಕೂಡ ಇವತ್ತಿದ್ದಾರೆ. ಇವರೆಲ್ಲರ ಮುಖ ಅಂತ ಇನ್ನಷ್ಟು ಅತ್ಯುತ್ತಮವಾಗಿ ಮುಂದೆ ಹೋಗೋದು ವಿಶ್ವಾಸ ನನಗಿದೆ. ಆದರೆ ಇದೀಗ ಇದನ್ನು ಇನ್ನಷ್ಟು ಉತ್ತಮಪಡಿಸಬೇಕಂತೇಳಿ ನಾವೊಂದು ಸಾರ್ವಜನಿಕವಾದ ಲೈಬ್ರರಿ ಅಥವಾ ಮಾದರಿ ಮತ್ತು ಒಂದು ಆಧುನಿಕವಾದ ಲೈಬ್ರರಿಯನ್ನು ಈ ಗ್ರಾಮೀಣ ಮಟ್ಟದಲ್ಲಿ, ಅದು ಬಹುಶಃ ಬೆಳಗಿನ ಸಮಯ ಅವಕಾಶದಲ್ಲಿ ಇಲ್ಲಿಯ ಶಾಲೆ ವಿದ್ಯಾರ್ಥಿನಿಗಳೇ ಈ ಶಾಲೆ ಅವಕಾಶ ಕಾಲೇಜಿನ ಈ ಸಮಯ ಬಿಟ್ಟ ನಂತರ ಈ ಊರ ಬೇರೆ ಬೇರೆ ಮಕ್ಕಳು ಮತ್ತು ವಿದ್ಯಾರ್ಥಿ ಯಾರು ಕಲಿತಿದ್ದಾರೆ ಅವರಿಗೆ ಒಂದು ಅವಕಾಶ ಕೊಡಬೇಕೆಂಬ ಉದ್ದೇಶ ನಾವಿಲ್ಲಿ ನಿರ್ಮಿಸಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಅದರ ಜೊತೆಯಲ್ಲಿ 2 ಲ್ಯಾಬ್ಗಳನ್ನು ಕೂಡ ನಿರ್ಮಾಣ ಮಾಡಬೇಕೆಂದು ಬೇಡಿಕೆ ಸರ್ಕಾರ ಸಲ್ಲಿಸಿದ್ದಾರೆ. ಅದನ್ನು ಒಂದೇ ರೀತಿ ಮಾಡಿಕೊಂಡು ಸುಸಜ್ಜಿತವಾದ ಮಾದರಿಯಾದ ಆ ಲ್ಯಾಬ್ ಮತ್ತು ಲೈಬ್ರರಿಯನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ನಾವು ಶಂಕುಸ್ಥಾಪನೆ ಮಾಡ್ತಾಯಿದ್ದೇವೆ. ಹಂತವಾಗಿ ಕಾಮಗಾರಿನ ಬಗೆಹರಿಸಿದೆ. ನಾನೆಲ್ಲ ವಿದ್ಯಾರ್ಥಿಗಳಿಷ್ಟೇ ಅತ್ಯುತ್ತಮವಾದ ಶಿಕ್ಷಣ ಕೊಡೋದು ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಕನಸನ್ನು ಕಾಣಬೇಕು. ಹಿಂದೆ ಇಷ್ಟು ಮೂಲಭೂತ ಸೌಕರ್ಯ ಕೂಡ ಇರಲಿಲ್ಲ, ನಿಮಗೆಲ್ಲ ಗೊತ್ತಿದೆ, ನಾನು ಹೇಳಬೇಕಂತ ಇಲ್ಲ. ಹಂತವಾಗಿ ಬಹುತೇಕ ಎಲ್ಲ ಮೂಲಭೂತ ಸೌಕರ್ಯ ಕೂಡ ಇವತ್ತು ಆಗಿದೆ. ಇನ್ನು ಚೆನ್ನಾಗಿ ಕಲಿಬೇಕು, ಉತ್ತಮ ಮಾರ್ಕ್ ಮಾಡಬೇಕು, ದೊಡ್ಡ ಸ್ಥಾನಕ್ಕೆ ಹೋಗಬೇಕು. ಅದೇ ನಾವು 1 ಪಾಯಿಂಟ್ ಪ್ರೋಗ್ರಾಮ್ ಹೇಳಿಕೊಳ್ತಾ ಈ ಒಂದು ಸಂಸ್ಥೆಯ ಎಲ್ಲರಿಗೂ ನನ್ನ ಶುಭಾಶಯ ಸಲ್ಲಿಸ್ತೇನೆ.